Dear students, now I'm going to explain you in this video that the last part of this chapter, The Gentleman of the Jungle, is page number 5 and 6. After hearing the Right Honorable Mr. Elephant's conclusive evidence, the commission called Mr. Hyena and other elders of the jungle who all supported what Mr. Elephant had said. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ರೈಟ್ ಆನರೇಬಲ್ ಮಿಸ್ಟರ್ ಎಲಿಫ್ಯಾಂಟ್ ಆನೆ ತನ್ನ ವಾದವನ್ನು ಮಂಡಿಸಿದ ನಂತರ ಕಮಿಷನ್ನ ಕಾಲ್ಡ್ ಮಿಸ್ಟರ್ ಹೈನಾ. ಸೊ ಮಿಸ್ಟರ್ ಹೈನಾ ಅಂತ ಹೇಳಿದ್ರೆ ಕತ್ತೆ ಕಿರುಬ ಮತ್ತು ಉಳಿದ ಪ್ರಾಣಿಗಳು ಎಲ್ಡರ್ಸ್ ಆಫ್ ದ ಜಂಗಲ್ ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫ್ಯಾಂಟ್ ಹ್ಯಾಡ್ ಸೆಡ್. ಸೊ ಅವೆಲ್ಲ ಏನು ಮಾಡ್ತಾವಂತ ಹೇಳಿದರೆ ಆನೆಗೆ ಸಪೋರ್ಟ್ ಮಾಡ್ತಾವಂತೆ. ಎಲಿಫ್ಯಾಂಟ್ ಏನು ಸಾಕ್ಷಿಯನ್ನು ಮಂಡಿಸಿರ್ತದೆ, ವಾದವನ್ನು ಮಂಡಿಸಿರ್ತದೆ, ಅದಕ್ಕೆ ಸಪೋರ್ಟ್ ಮಾಡ್ತಾವಂತೆ. ದೇ ದೆನ್ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಹಿಸ್ ಓನ್ ಅಕೌಂಟ್ ಆಫ್ ಡಿಸ್ಪ್ಯೂಟ್. ನಂತರ ಮನುಷ್ಯನನ್ನು ಕರೆದು ಅವನು ಏನನ್ನು ಹೇಳಬೇಕು ಸೊ ಅದನ್ನು ಮಂಡಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರಂತೆ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಬೈ ಸೇಯಿಂಗ್, ಆದರೆ ಅವನು ಮನುಷ್ಯ ಮಾತಾಡುವುದನ್ನು ವಾದವನ್ನು ಮಂಡಿಸುವುದನ್ನು ಅರ್ಧಕ್ಕೆ ನಿಲ್ಲಿಸ್ತಾವಂತೆ ಆ ಪ್ರಾಣಿಗಳು. ದೆನ್ ಸೇಯಿಂಗ್ ಮತ್ತು ಹೇಳ್ತವೆ ಏನು, ಮೈ ಗುಡ್ ಮ್ಯಾನ್ ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರಿಲೆವೆಂಟ್ ಇಶ್ಯೂಸ್. ಸೊ ನೀನು ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ ದಯವಿಟ್ಟು ನೀನು ರಿಲೆವೆಂಟ್ ಇಶ್ಯೂಸ್ ಬಗ್ಗೆ ಮಾತಾಡು. ಸೊ ನಿಜವಾದ ಸಂಗತಿ ಏನಿದೆ ಅದರ ಕುರಿತು ನೀನು ಮಾತಾಡು. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. ಸೊ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್ ಅಂತ ಹೇಳಿದರೆ ಬೇರೆ ಬೇರೆ ಸೋರ್ಸಸ್ಗಳಿಂದ, ಬೇರೆ ಬೇರೆ ಮೂಲಗಳಿಂದ ಏನು ಮಾಡಿದ್ದೇವೆ ಅಂತ ಹೇಳಿದರೆ ನಿಮ್ಮ ನಡುವೆ ಏನಾಗಿದೆ ಅಂಥೇಳಿ ನಿಜವಾದ ಸಂಗತಿಯನ್ನು ನಾವು ತಿಳ್ಕೊಂಡಿದ್ದೇವೆ. All we wish you to tell us whether the undeveloped space in your hut was occupied by anyone else before Mr. Elephant assumed his position. ಸೊ ನೀನು ಇವಾಗ ಏನು ಹೇಳಬೇಕಂತ ಹೇಳಿದರೆ ಎಲಿಫ್ಯಾಂಟ್ ಬಂದು ನಿನ್ನ ಹಟ್ಟನ್ನು ಆಕ್ರಮಿಸುವ ಮೊದಲು ಬೇರೆ ಯಾವುದಾದ್ರೂ ಪ್ರಾಣಿಗಳು ಅಥವಾ ಬೇರೆ ಏನಾದರೂ ಜೀವಿಗಳು ಬಂದು ಅದರಲ್ಲಿ ಕೂತಿದ್ವಾ ಅಥವಾ ಆಕ್ಯುಪೈ ಮಾಡಿದ್ವಾ ಅಂಥೇಳಿ ಈಗ ನೀನು ನಮಗೆ ಹೇಳಬೇಕು ಅಂಥೇಳಿ ಏನು ಮಾಡ್ತಾವ ಅಂತ ಹೇಳಿದರೆ ಆ ಮನುಷ್ಯನನ್ನು ಅವರು ಡೈವರ್ಟ್ ಮಾಡ್ತಾರೆ. ಅವನೇನು ಹೇಳಲಿಕ್ಕೆ ಹೋಗ್ತಾನೋ ಅದನ್ನು ಫುಲ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ರೀತಿಯ ಕನ್ಫ್ಯೂಷನ್ ಮೂಡಿಗೆ ತರ್ತಾರೆ. ಅವನನ್ನು ಒಂದು ರೀತಿಯಲ್ಲಿ ಅವನನ್ನು ಡೈವರ್ಟ್ ಮಾಡಿ ಹಾಕ್ತಾರೆ. ಅವನಿಗೆ ಮಾತಾಡಲಿಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ. The man began to say no, but ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಉಳಿದ ಪ್ರಾಣಿಗಳೆಲ್ಲ ಮನುಷ್ಯನ ಹತ್ರ ಹೇಳ್ತವೆ ಏನು, ನಿನ್ನ ಗುಡಿಸಲನ್ನು ಎಲಿಫ್ಯಾಂಟ್ ಆಕ್ಯುಪೈ ಮಾಡುವ ಮೊದಲು ಬೇರೆ ಯಾವುದಾದ್ರೂ ಪ್ರಾಣಿಗಳು ಅಥವಾ ಯಾರಾದರೂ ಆಕ್ಯುಪೈ ಮಾಡಿದ್ರಾ ಅಂಥೇಳಿ ಕೇಳ್ತವೆ. ಅದಕ್ಕೆ ಮನುಷ್ಯನಿಗೆ ಏನು ಮಾತಾಡಬೇಕಂತಲೇ ತೋಚೋದಿಲ್ಲ. ಸೊ ಅದಕ್ಕೆ ಅವನು ಹೇಳ್ತಾನೆ ನೋ ಬಟ್. ಸೊ ಒಂದು ರೀತಿಯ ಆಲೋಚನೆಯಲ್ಲಿ ಮಾತಾಡಬೇಕಂತ ಅಂದ್ಕೊಳ್ತಾನೆ, ಬಟ್ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಯಾಕಂತ ಹೇಳಿದರೆ ಮನುಷ್ಯನಿಗೆ ಇಲ್ಲಿ ಅರ್ಥ ಆಗ್ತದೆ ಎಲ್ಲ ಪ್ರಾಣಿಗಳು ಅವನಿಗೆ ಮೋಸ ಮಾಡ್ತಿವೆ. ಸೊ ಎಲಿಫ್ಯಾಂಟ್ ಹೇಳಿದಂಥ ಸುಳ್ಳು ಕಥೆಯನ್ನು ನಂಬಿ ಅವುಗಳು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇನ್ನೂ ಮಾತಾಡಿದರೂ ಕೂಡ ನಾನು ಯಾವುದೇ ಪ್ರಯೋಜನವಿಲ್ಲ ಅಂಥೇಳಿ ಅವನು ಸುಮ್ಮನೆ ಇದ್ದು ಬಿಡ್ತಾನೆ. But at this point the commission declared that they had heard sufficient evidence from both the sides and retired to consider their decision. ಸೊ ಈಗ ಏನಾಗುತ್ತೆ ಅಂತ ಹೇಳಿದರೆ ಮನುಷ್ಯನ ಹತ್ರನೂ ಕೇಳ್ತಾರೆ, ಅವನ ವಾದವನ್ನು ಮಂಡಿಸ್ಲಿಕ್ಕೆ ಹೇಳ್ತದೆ. ಹಾಗೆ ಎಲಿಫ್ಯಾಂಟು ಕೂಡ ತನ್ನ ಸುಳ್ಳು ವಾದವನ್ನು ಸುಳ್ಳು ಕಥೆಯನ್ನು ಹೇಳ್ತದೆ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಪ್ರಾಣಿಗಳೆಲ್ಲ ಏನು ಮಾಡ್ತವೆ, ಮನುಷ್ಯನಿಗೆ ಮಾತಾಡಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಈಗ ಒಂದು ಫೈನಲ್ ಡಿಸಿಷನ್ ಅಂತ ಹೇಳಿದರೆ ಒಂದು ಫೈನಲ್ ನಿರ್ಧಾರಕ್ಕೆ ಇವರೆಲ್ಲ ವಾದಗಳನ್ನು ಕೇಳಿ ಫೈನಲ್ ಒಂದು ಡಿಸಿಷನ್ಗೆ ಅವರು ಬರ್ತಾರಂತೆ. ಸೊ ಯಾವ ರೀತಿಯಲ್ಲಿ ಡಿಸಿಷನನ್ನು ತಗೊಳ್ತಾರೆ, ಆಫ್ಟರ್ ಎಂಜಾಯಿಂಗ್ ಅ ಡಿಲಿಷಿಯಸ್ ಮೀಲ್ at the expense of the right honorable Mr. Elephant, they reached their verdict. ಸೊ ಸಿಂಹ ಹೇಳಿದಾಗೆ, ಲಯನ್ ಹೇಳಿದಾಗೆ ಅವರು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಮಾಡ್ತಾರೆ. ಕೊನೆಗೆ ಇಬ್ಬರಿಗೂ ಕೂಡ ಮನುಷ್ಯನಿಗೆ ಮತ್ತು ಎಲಿಫ್ಯಾಂಟ್ಗೆ ಕೂಡ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಹೇಳ್ತವೆ. ಕೊನೆಗೆ ಏನಾಗುತ್ತೆ, ಒಂದೀಗ ಫೈನಲ್ ಡಿಸಿಷನ್ಗೆ ಬರಬೇಕು. ಸೊ ಅದರ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದರೆ ರೈಟ್ ಆನರೇಬಲ್ ಮಿಸ್ಟರ್ ಎಲಿಫ್ಯಾಂಟ್ ತನ್ನ ಮನೆಯಲ್ಲಿ ತನ್ನ ಮುಖಾಂತರ ಏನು ಮಾಡ್ತದೆ ಅಂತ ಹೇಳಿದರೆ ಒಂದು ಡಿಲಿಷಿಯಸ್ ಮೀಲ್ ಅಂತೇಳಿ ಒಂದು ಒಳ್ಳೆಯ ಔತಣವನ್ನು ಅವರಿಗೆ ನೀಡ್ತಾ ಅಂತೇಳಿದ್ರೆ ಉಳಿದ ಪ್ರಾಣಿಗಳಿಗೆ ಅಲ್ಲಿ ನೀಡ್ತದಂತೆ. ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಉತ್ತಮ ಔತಣವನ್ನು ನೀಡ್ತಾರಂತೆ. ಕೊನೆಗೆ ಲೇಟರ್ ಅಟ್ ಲಾಸ್ಟ್ ದೇ ರೀಚ್ಡ್ ದೇರ್ ವರ್ಡಿಕ್ಟ್ ಅಂತ ಹೇಳಿದರೆ ತೀರ್ಪು. ಸೊ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಈಗ ತೀರ್ಪನ್ನು ನೀಡಲಿಕ್ಕೆ ರೆಡಿ ಆಗ್ತಾರೆ. ಕಾಲ್ ದ ಮ್ಯಾನ್ ಆ್ಯಂಡ್ ಡಿಕ್ಲೇರ್ಡ್ ಆ್ಯಸ್ ಫಾಲೋಸ್. ಈಗ ತೀರ್ಪು ಕೊಡಬೇಕು, ಅದಕ್ಕೋಸ್ಕರ ಮನುಷ್ಯನನ್ನು ಕೂಡ ಕರೆದು ಒಟ್ಟಿಗೆ ಕೂತ್ಕೊಂಡು ಇವರೀಗ ವರ್ಡಿಕ್ಟ್ ಅಂತ ಹೇಳಿ ತೀರ್ಪನ್ನು ಕೊಡ್ತಾರೆ.
ಯಾವ ರೀತಿಯಲ್ಲಿ ಕೊಡ್ತಾರೆ? ಆ್ಯಸ್ ಫಾಲೋಸ್. ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟೇಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಐಡಿಯಾಸ್. ಸೊ ರಿಗ್ರೆಟೇಬಲ್ ಅಂತ ಹೇಳಿದರೆ ಇಲ್ಲಿ ಫಾರ್ಚುನೇಟ್, ಸೊ ಅದೃಷ್ಟ. ಸೊ ಏನಾಗಿದೆ ಅಂತ ಹೇಳಿದರೆ ಈಗ ನಿಮಗೆ ಏನಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ನಿನಗೆ ಐಡಿಯಾಸಲ್ಲಿ ಅಷ್ಟು ಏನಿಲ್ಲ, ನೀನು ಮುಂದುವರಿಲಿಲ್ಲ, ನಿನ್ನ ಐಡಿಯಾಸ್ಗಳು ಅಷ್ಟು ಒಳ್ಳೆಯದಿಲ್ಲ. ಸೊ ಇಲ್ಲಿ ಎಲಿಫೆಂಟ್ ಸರಿಯಾಗಿಯೇ ಮಾಡಿದೆ, ಬಟ್ ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ. ಅದಕ್ಕೋಸ್ಕರ ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟೇಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ನಿನಗೆ ಸರಿಯಾದ ಆಲೋಚನೆಗಳಿಲ್ಲದ ಕಾರಣ, ನೀನು ಎಲಿಫೆಂಟನ್ನು ಸರಿಯಾಗಿ ಅರ್ಥ ಮಾಡದೇ ಇರುವ ಕಾರಣ, ಸೊ ಇಲ್ಲಿಗೆ ಏನಾಗಿದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊ ದ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಸ್ಕ್ಯಾರ್ಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ಆದರೆ ಎಲಿಫೆಂಟ್ ಇದ್ದಿಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಯಾಕಂತ ಹೇಳಿದರೆ ಅದು ನಿನ್ನ ಕೆಟ್ಟ ಆಲೋಚನೆಯನ್ನು ಪ್ರೊಟೆಕ್ಟ್ ಮಾಡಿದೆ. ನಿನ್ನ ಐಡಿಯಾಸ್ಗಳಿಗೆ ಅದು ಏನು ಕೊಟ್ಟಿದೆ, ಒಂದು ಪ್ರೊಟೆಕ್ಷನನ್ನು ಕೊಟ್ಟಿದೆ. ನಿನ್ನ ಇಂಟ್ರೆಸ್ಟ್ಗಳಿಗೆ ಅದು ಪ್ರೊಟೆಕ್ಷನನ್ನು ಕೊಟ್ಟಿದೆ. ಆ್ಯಸ್ ಇಟ್ ಈಸ್ ಕ್ಲಿಯರ್ಲಿ ಫಾರ್ ಯು ಗುಡ್ ದ್ಯಾಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಮೋರ್ ಇಟ್ಸ್ most economic use, and as you yourself have not yet reached the stage of expansion which would enable you to fill it, we consider it necessary to arrange a compromise to suit both parties. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ನೀನು ಅದನ್ನು ನಿನ್ನ ಗುಡಿಸಲನ್ನು ದೊಡ್ಡದಾಗಿ ಕಟ್ಟಬೇಕಿತ್ತು. ಸೊ ನೀನು ನಿನಗೆ ಮತ್ತು ಆನೆಗೆ ಸಿಗುವ ಹಾಗೆ ನಿನ್ನ ಗುಡಿಸಲನ್ನು ಕಟ್ಟಬೇಕಿತ್ತು, ನೀನು ದೊಡ್ಡದಾಗಿರಬೇಕಿತ್ತು, ನಿನ್ನ ಗುಡಿಸಲಲ್ಲಿ ತುಂಬ ಸ್ಪೇಸ್ ಇರಬೇಕಿತ್ತು. ಬಟ್ ಏನಾಗಿದೆ ಇಲ್ಲಿ, ನಿನ್ನ ಚಂಡಮಾರುತದಲ್ಲಿ ನಿನ್ನ ಗುಡಿಸಲು ಏನಾಗ್ತಿತ್ತು, ಕೊಚ್ಚಿ ಹೋಗ್ತಿತ್ತು, ಹಾಳಾಗಿ ಹೋಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ಆನೆ ಬಂದು ನಿನ್ನ ಹಟ್ಟನ್ನು ಪ್ರೊಟೆಕ್ಟ್ ಮಾಡಿದೆ. ಸೊ ಈಗ ನಾವೀಗ ಏನು ಮಾಡಬೇಕಂತ ಹೇಳಿದರೆ, ಎರಡು ಪಾರ್ಟಿಗೂ ಕೂಡ, ನಿಂಗೂ ಹಾಗೆ ಎಲಿಫೆಂಟಿಗೂ ಹಾಗೆ, ಸೊ ಕಾಂಪ್ರಮೈಸ್ ಆಗುವ ರೀತಿಯಲ್ಲಿ ನಾವೀಗ ಡಿಸಿಷನನ್ನು ಕೊಡಬೇಕಾಗಿದೆ, ಫೈನಲೈಸ್ ಮಾಡಬೇಕಾಗಿದೆ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್. ಸೊ ನಿನ್ನ ಹಟ್ಟು ದೊಡ್ಡದು ಇಲ್ಲದಿದ್ದ ಕಾರಣ ಈಗ ಏನಾಗಬೇಕಂತ ಹೇಳಿದರೆ, ನಿನಗೆ ಒಳ್ಳೆಯ ಐಡಿಯಾಸ್ಗಳು ಇಲ್ಲದ ಕಾರಣ ಈಗ ನಾವು ಡಿಸಿಷನನ್ನು ಹೇಗೆ ಫೈನಲೈಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಈಗ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್. ಸೊ ಈಗ ಎಲಿಫೆಂಟ್ ಏನು ಮಾಡಬೇಕಾಗಿದೆ, ನಿನ್ನ ಹಟ್ಟನ್ನು ಇನ್ನು ಮುಂದೆ ಅದು ಏನು ಮಾಡಬೇಕು, ಆಕ್ಯುಪೈ ಮಾಡಬೇಕಾಗಿದೆ. ನಿನ್ನ ಹಟ್ಟನ್ನು ಇನ್ನು ಮುಂದೆ ಎಲಿಫೆಂಟ್ ಬಳಸಿಕೊಳ್ತದೆ. ಬಟ್ ವಿ ಗಿವ್ ಯು ಅ ಪರ್ಮಿಷನ್ ಟು ಲುಕ್ ಫಾರ್ ಅ ಸೈಟ್ ವ್ಯಾರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್. ಸೊ ಆದರೆ ನೀನಿವಾಗ ಏನು ಮಾಡಬೇಕಂತ ಹೇಳಿದರೆ, ನಿಂಗೊಂದು ಪರ್ಮಿಷನನ್ನು ಕೊಡ್ತೇವೆ, ಬೇರೆ ಒಂದು ಹಟ್ಟನ್ನು ನೀನೀಗ ಕಟ್ಕೊಳ್ಬೇಕು. ಆ್ಯಂಡ್ ಹಟ್ ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್. ಸೊ ನಿನಗೆ ಹೇಗೆ ಬೇಕು ಆ ರೀತಿಯಲ್ಲಿ ನೀನು ಹಟ್ಟನ್ನು ಕಟ್ಟಿಕೋ. ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಸೊ ಅಲ್ಲಿ ಖಂಡಿತ ಯಾವುದೇ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗೋದಿಲ್ಲ, ಅಲ್ಲಿ ನೀನು ಚೆನ್ನಾಗಿ ಇರ್ಬೋದು ಅಂಥೇಳಿ ಒಂದು ಫೈನಲ್ ಡಿಸಿಷನಿಗೆ ಬರ್ತಾ. The man, having no alternative and fearing that his refusal might expose him to the teeth and claws of members of the commission, did as they suggested. ಸೊ ಏನಾಗುತ್ತೆ, ಈಗ ಯಾವುದು ಪ್ರಾಣಿಗಳೆಲ್ಲವೂ ಒಂದು ರೀತಿಯ ಮೋಸದ ತೀರ್ಪನ್ನು ನೀಡಿದ್ದಾವೆ. ಏನಂತ ಹೇಳಿದರೆ, ಈಗ ಆಲ್ರೆಡಿ ಮನುಷ್ಯ ಕಟ್ಟಿದ ಹಟ್ಟಿಗೆ ಎಲಿಫೆಂಟ್ ಬಂದು ಕೂರ್ತದೆ, ಆಕ್ಯುಪೈ ಮಾಡ್ತದೆ. ಆ ಹಟ್ಟನ್ನು ಎಲಿಫೆಂಟಿಗೆ ಬಿಟ್ಟುಕೊಡು, ಮತ್ತು ನೀನು ಬೇರೆ ಜಾಗವನ್ನು ಹುಡುಕಿಕೊಂಡು ಅದರಲ್ಲಿ ಹಟ್ಟನ್ನು ಕಟ್ಟು, ನಾವು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ ಅಂತೇಳಿ ಪ್ರಾಣಿಗಳು ಒಂದು ರೀತಿಯ ಮೋಸದ ತೀರ್ಪನ್ನು ನೀಡ್ತವೆ. ಸೊ ಇದಕ್ಕೆ ಅಗೇನ್ಸ್ಟ್ ಆಗಿ ಇವನಿಗೆ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ. ಯಾರಿಗೆ? ಮನುಷ್ಯನಿಗೆ ಹೆದರಿಕೆ ಆಗ್ತದೆ. ಸೊ ಹಿ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್ ಆ್ಯಂಡ್ ಫಿಯರಿಂಗ್ ದ್ಯಾಟ್ ಹಿಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಟು ಹಿಮ್. ಸೊ ಅವರನ್ನು ನೋಡಿ ಇವನಿಗೆ ಹೆದರಿಕೆ ಆಗ್ತದೆ, ಪ್ರಾಣಿಗಳನ್ನು. ನನಗೆ ಯಾವುದೇ ಆಲ್ಟರ್ನೇಟಿವ್ ಐಡಿಯಾಸ್ಗಳಿಲ್ಲ, ಬೇರೆ ದಾರಿಯೇ ಇಲ್ಲ ನನ್ನ ವಾದವನ್ನು ಮಂಡಿಸಲಿಕ್ಕೆ. ಅದಕ್ಕೋಸ್ಕರ ಅವರ ಹಲ್ಲುಗಳನ್ನು, ಟೀತ್ ಆ್ಯಂಡ್ ಕ್ಲಾಸ್ ಆಫ್ ಮೆಂಬರ್ಸ್ ಆಫ್ ದ ಕಮಿಷನ್ ಡಿಡ್ ಆ್ಯಸ್ ಎ ಸಜೆಷನ್. ಸೊ ಅವರಿಗೆ ಹಲ್ಲುಗಳಿವೆ, ದೊಡ್ಡ ದೊಡ್ಡ ದವಡೆಗಳಿವೆ, ಅದನ್ನೆಲ್ಲ ನೋಡಿಬಿಟ್ಟು ಇವನಿಗೇನಾಗುತ್ತೆ, ಹೆದರಿಕೆ ಆಗ್ತದೆ. ಸೊ ಅದಕ್ಕೋಸ್ಕರ ಅವನು ಯಾವುದೇ ರೀತಿಯಲ್ಲಿ ಅವರು ಹೇಳಿದ ಮಾತನ್ನು ರೆಫ್ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. But no sooner had he built another hut than Mr. Rhinoceros charged in with his horn, lowered and ordered the man to quit. ಸೊ ಏನಾಗುತ್ತೆ ಅಂತ ಹೇಳಿದರೆ, ಸೊ ಅವರು ಹೇಳಿದ ಹಾಗೆ, ಪ್ರಾಣಿಗಳೆಲ್ಲವೂ ಹೇಳಿದ ಹಾಗೆ ಇವನು ಇನ್ನೊಂದು ಹಟ್ಟನ್ನು ಕಟ್ಟಿಕೊಳ್ತಾನೆ. ಬಟ್ ಅಲ್ಲಿ ಏನಾಗುತ್ತೆ, ಬಟ್ ನೋ ಸೂನರ್ ಹ್ಯಾಡ್ ಹಿ ಬಿಲ್ಟ್ ಅನದರ್ ಹಟ್ ದೆನ್ ಮಿಸ್ಟರ್ ರೈನೋಸರಸ್ ಚಾರ್ಜ್ಡ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್ ಆ್ಯಂಡ್ ಆರ್ಡರ್ಡ್ ದ ಮ್ಯಾನ್ ಟು ಕ್ವಿಟ್. ಸೊ ಏನಾಗುತ್ತೆ, ಆ ಒಂದು ಹಟ್ಟನ್ನು ಆಕ್ಯುಪೈ ಮಾಡ್ತದೆ ಯಾವುದು, ಮಿಸ್ಟರ್ ರೈನೋಸರಸ್ ಬಂದು ಆ ಹಟ್ಟನ್ನು ಆಕ್ಯುಪೈ
ಆಕ್ಯುಪೈ ಮಾಡ್ತದಂತೆ ವಿತ್ ದಿಸ್ ಹಾರ್ನ್ ಲೋವರ್ಡ್. ಹಾರ್ನ್ ಅಂತ ಹೇಳಿದರೆ ಏನು, ದೊಡ್ಡವಾದ ಕೊಂಬು. ಲೋವರ್ಡ್ ಅಂತ ಹೇಳಿದರೆ ರೇಸ್ಡ್. ಸೊ ಆ ದೊಡ್ಡ ದೊಡ್ಡ ಕೊಂಬುಗಳನ್ನು ಇಟ್ಕೊಂಡು ಆ ರೈನೋಸರಸ್ ಏನು ಮಾಡ್ತದಂತೆ, ಅವನು ಕಟ್ಟಿದ ಹೊಸ ಹಟ್ಟನ್ನು ಆಕ್ಯುಪೈ ಮಾಡ್ತದಂತೆ. ಮತ್ತು ಈ ಆಸ್ಕ್ಡ್ ದ ಮ್ಯಾನ್ ಟು ಕ್ವಿಟ್. ಸೊ ಈ ಹಟ್ಟನ್ನು ಬಿಟ್ಟು ನೀನು ಹೋಗು ಅಂಥೇಳಿ ಆ ಮನುಷ್ಯನಿಗೆ ಜೋರಾಗಿ ಹೇಳ್ತದಂತೆ. ರಾಯಲ್ ಕಮಿಷನ್ ವಾಸ್ ಅಗೇನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ಮತ್ತು ಪುನಃ ಏನಾಗುತ್ತೆ, ಮನುಷ್ಯ ಕಂಪ್ಲೇಂಟ್ ಮಾಡ್ತಾನೆ ಪ್ರಾಣಿಗಳಲ್ಲಿ. ಸೊ ಮತ್ತೆ ಏನಾಗುತ್ತೆ, ಪುನಃ ಕಮಿಷನ್ ಆಫ್ ಎನ್ಕ್ವೈರಿ ಆಗ್ತದೆ. ಆ್ಯಂಡ್ ದ ಸೇಮ್ ಫೈಂಡಿಂಗ್ ವಾಸ್ ಗಿವನ್. ಆದರೆ ಕೂಡ ಇಲ್ಲಿ ಕೂಡ ಸೇಮ್ ತೀರ್ಪನ್ನು ಮನುಷ್ಯನಿಗೆ ನೀಡ್ತವೆ. ಹೇಗೆ ಎಲಿಫೆಂಟಿಗೆ ನೀಡಿತೋ ಅದೇ ತೀರ್ಪನ್ನು ರೈನೋಸರಿಗೂ ಕೂಡ ಹೇಳ್ತದೆ. ಏನು, ರೈನೋಸರಸ್ ಆ ಹಟ್ಟನ್ನು ಯೂಸ್ ಮಾಡ್ಕೊಳ್ಳಿ, ನೀನು ಬೇರೆ ಹಟ್ಟನ್ನು ಯೂಸ್ ಮಾಡ್ಕೋ ಅಂಥೇಳಿ ಮತ್ತೆ ಪುನಃ ಆ ತೀರ್ಪನ್ನು ನೀಡ್ತವೆ. ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ until Mr. Buffalo, Mr. Leopard, Mr. Hyena and the rest were all accommodated with the new herds. ಸೊ ಹೀಗೆ ಮೊದಲು ಎಲಿಫೆಂಟ್ ಬರ್ತದೆ, ಮತ್ತು ರೈನೋಸರಸ್ ಬರ್ತದೆ, ನಂತರ ಬಫೆಲೋ ಬರ್ತದಂತೆ. ಅವನು ಹಟ್ಟನ್ನು ಕಟ್ತಾನೆ, ಬಫೆಲೋ ಆಕ್ಯುಪೈ ಮಾಡ್ತದೆ. ಮಿಸ್ಟರ್ ಲೆಪರ್ಡ್ ಬರ್ತದೆ, ಇವನು ಮತ್ತೆ ಪುನಃ ಹಟ್ಟನ್ನು ಕಟ್ತಾನೆ. ಮಿಸ್ಟರ್ ಹೈನಾ ಬರ್ತದೆ. ಸೊ ಹೀಗೆ ಕೆಲವೆಲ್ಲ ಪ್ರಾಣಿಗಳು ಇವನು ಹೊಸ ಹಟ್ಟನ್ನು ಕಟ್ಟಿದ ಹಾಗೆ ಬಂದು ಅದರಲ್ಲಿ ಕೂಡ್ತಾವಂತೆ. ಸೊ ಸೇಮ್ ತೀರ್ಪು ಮನುಷ್ಯನಿಗೆ ನೀಡ್ತಾ ಹೋಗ್ತಾರಂತೆ. ದೆನ್ ದ ಮ್ಯಾನ್ ಡಿಸೈಡೆಡ್ ದ್ಯಾಟ್ ಹಿ ಮಸ್ಟ್ ಅಡಾಪ್ಟ್ ಆ್ಯನ್ ಎಫೆಕ್ಟಿವ್ ಮೆಥಡ್ ಆಫ್ ಪ್ರೊಟೆಕ್ಷನ್. ಸೊ ಈಗ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಬೇಕಂತ ಹೇಳಿದರೆ ನಾನು ಸ್ವಲ್ಪ ಜೋರಾಗಲೇಬೇಕು, ನಾನೇನಾದರೂ ಒಂದು ಹೊಸ ಐಡಿಯಾವನ್ನು ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ನಾನು ಕಟ್ಟಿದ ಎಲ್ಲ ಹೊಸ ಹಟ್ಟಗಳಿಗೆ ಈ ಪ್ರಾಣಿಗಳು ಹೀಗೆ ಒಂದೊಂದಾಗಿ ಬಂದು ಕೂರ್ತವೆ. ನಂತರ ನನಗೆ ಏನಾಗುತ್ತೆ, ಇವರು ಈ ಥರ ಮೋಸದ ತೀರ್ಪನ್ನು ನೀಡ್ತಾರೆ, ನಾನು ಹೀಗೆ ಹೊಸ ಹಟ್ಟನ್ನು ಕಟ್ತಾ ಹೋಗಬೇಕಾಗತ್ತೆ, ನನಗೆ ಇದರಿಂದ ಖಂಡಿತ ಮೋಸ ಆಗುತ್ತೆ ಅಂಥೇಳಿ ಅವನೊಂದು ಹೊಸ ಉಪಾಯವನ್ನು ಹಿಡಿಲಿಕ್ಕೆ ಯೋಚಿಸ್ತಾನಂತೆ. Since the commission of inquiry did not seem to be of any use to him, ಸೊ ಕಮಿಷನ್ ಆಫ್ ಎನ್ಕ್ವೈರಿಯಿಂದ ಇವನಿಗೆ ಯಾವುದೇ ರೀತಿಯ ಹೆಲ್ಪೇ ಆಗೋದಿಲ್ಲ ಅಂತೆ. he sat down and said, ಸೊ ಅವನು ಕೂತ್ಕೊಂಡು ಹೇಳ್ತಾನಂತೆ ಅವರ ಭಾಷೆಯಲ್ಲಿ. ಇದೊಂದು ಆಫ್ರಿಕಾದ ಭಾಷೆ ಮಕ್ಕಳೇ. NGENDA THINDEAGAMOTEGI. ಸೊ ಈ ಭಾಷೆಗೆ ಮೋಸ್ಟ್ಲಿ ಅವರದ್ದೇನಾದರೂ ಅರ್ಥ ಇರ್ಬೋದು. ಸೊ ವಿಚ್ ಲಿಟ್ರಲಿ ಮೀನ್ಸ್, ಇದರ ಅರ್ಥ ಏನಂತೆ, ಸೊ ಈ ಒಂದು ಭಾಷೆಯ ಅರ್ಥ ಏನಂತೆ, ದೇರ್ ಈಸ್ ನಥಿಂಗ್ ದ್ಯಾಟ್ treads on the earth that cannot be trapped, or in other words you can fool people for a time but not forever. ಇದರ ಅರ್ಥ ಏನಂತೆ, ಒಬ್ಬ ಮನುಷ್ಯರಿಗೆ ನಾವು 1 ಸಲ 2 ಸಲ ಮೋಸ ಮಾಡ್ಬೋದು, ಆದರೆ ಜೀವನ ಪೂರ್ತಿ ವರ್ಷ ಪೂರ್ತಿ ನಾವು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದರ ಅರ್ಥ ಅಂತೆ. Dear students, now let us see what is there in this last part of this chapter. ಸೊ ಈಗ ಒಂದು ಮನುಷ್ಯ ಐಡಿಯಾವನ್ನು ಹುಡ್ಕೊಂಡಿದ್ದಾನೆ. ಸೊ ಈಗ ಇಲ್ಲಿ ಕೊನೆಗೆ ಏನಾಗುತ್ತೆ ಅಂಥೇಳಿ ನೋಡುವ. Early one morning, when the huts already occupied by the jungle lords were all beginning to decay and fall to pieces, he went out and built a bigger and better hut a little distance away. ಸೊ ಒಂದ್ಸಲ ಬೆಳಗ್ಗೆ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ ಏನಾಗುತ್ತಂತೆ, when the huts already occupied by the jungle lords were all beginning to decay. ಸೊ ಇವನು ಹೊಸ ಹಟ್ ಕಟ್ಟಿದಾಗೆ ಹೇಗೆ ಪ್ರಾಣಿಗಳೆಲ್ಲ ಬಂದು ಆಕ್ಯುಪೈ ಮಾಡಿದ್ವು, ಅವನು ಕಟ್ಟಿದ ಹಟ್ಟಲ್ಲಿ ಪ್ರಾಣಿಗಳು ಬಂದು ಕೂತಿದ್ವಲ್ಲ, ಆ ಹಟ್ಟೆಲ್ಲ ಏನಾಗುತ್ತಂತೆ, ಸ್ಟಾರ್ಟೆಡ್ ಬಿಗಿನಿಂಗ್ ಟು ಡಿಕೆ. ಸೊ ಅದು ಎಲ್ಲ ಫಾಲ್ ಟು ಪೀಸಸ್, ಅದೆಲ್ಲ ನೆಲಸಮ ಆಗಿ ಎಲ್ಲ ಪೀಸ್ ಆಗಿ ಹೋಗ್ತದಂತೆ. he went out and built a bigger and better hut a little distance away. ಈಗ ಮನುಷ್ಯ ಏನು ಮಾಡ್ತಾನಂತೆ, ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡದಾದ ಚಂದವಾದ ಹಟ್ಟನ್ನು ಕಟ್ತಾನಂತೆ. ಸೊ no sooner had Mr. Rhinoceros seen it than he came rushing in. ಸೊ ಅದನ್ನು ನೋಡಿಬಿಟ್ಟು ರೈನೋಸರಸ್ ಇದೆಲ್ಲ ಅದು ಓಡಿ ಬರ್ತದಂತೆ. ಓನ್ಲಿ ಟು ಫೈಂಡ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್. ಸೊ ಅದಕ್ಕೆ ಗೊತ್ತಿದೆ ಏನಿರ್ತದಂತೆ ಆಲ್ರೆಡಿ ಆ ಹಟ್ಟಿನ ಒಳಗೆ ಇರ್ತದಂತೆ. ನಂತರ ರೈನೋಸರಸ್ ಅಲ್ಲಿಗೆ ಓಡಿ ಬರ್ತದಂತೆ. ಯಾಕೆ, ಅವರ ಹಟ್ಟೆಲ್ಲ ಈಗ ಬಿದ್ದು ಪೀಸ್ ಆಗಿ ಹೋಗಿದೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಮನುಷ್ಯ ಕಟ್ಟಿದ ಈ ದೊಡ್ಡ ಹಟ್ಟನ್ನು ನೋಡಿಬಿಟ್ಟು ಅಲ್ಲಿ ಒಂದೊಂದೇ ಪ್ರಾಣಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ. ಸೌಂಡ್ ಸ್ಲೀಪ್. ಸೊ ಎಲಿಫೆಂಟ್ ಆಲ್ರೆಡಿ ಅದರ ಒಳಗೆ ಹೋಗಿಬಿಟ್ಟು ಮಲಗಿರ್ತದಂತೆ. ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಕೇಮ್ ಇನ್ ಎಟ್ ದ ವಿಂಡೋ. ಸೊ ವಿಂಡೋ ಮುಖಾಂತರ, ಕಿಟಕಿಯ ಮುಖಾಂತರ ಯಾವುದು ಬರ್ತದಂತೆ, ಲೆಪರ್ಡ್ ಬರ್ತದಂತೆ, ಚಿರತೆ ಬರ್ತದಂತೆ. ಮತ್ತು ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಬಫೆಲೋ ಎಂಟರ್ ದ ಡೋರ್ಸ್. ಸೊ ಬಾಗಿಲಿನ ಮುಖಾಂತರ ಆ ಮನುಷ್ಯ ಕಟ್ಟಿದ ದೊಡ್ಡ ಹಟ್ಟನೊಳಗೆ ಒಂದೊಂದೇ ಪ್ರಾಣಿಯ ಜೊತೆಗೆ ಲಯನ್, ಫಾಕ್ಸ್, ಬಫೆಲೋ ಎಲ್ಲವೂ ಬರ್ತದಂತೆ. ವೈಲ್
Mr. Hyena howled for a place in the shade and Mr. Alligator basked on the roof. ಸೊ ಹೈನಾ ಮತ್ತು ಈ ಎಲಿಗೇಟರ್ ಎಲ್ಲ ಬಂದು ರೂಫ್ ಅಂದರೆ ಅದರ ಏನು ನಾವು ರೂಫ್ ಅಂತ ಹೇಳಿದರೆ ಮೇಲೆ ಪಕ್ಕಾಸು ಅಂತ ಏನು ಹೇಳ್ತಾವೋ ಸೊ ಅದರ ಮೇಲೆಲ್ಲ ಬಂದು ಅವು ಸ್ಪೇಸನ್ನು ಆಕ್ಯುಪೈ ಮಾಡ್ತಾವಂತೆ. So later what happens? Presently they all began disputing about their rights of penetration. ಅವರ ನಡುವೆ ಏನಾಗುತ್ತಂತೆ, ಒಂದು ಅವರವರ ಅರ್ಹತೆ ಏನಿದೆಯೋ, ಪೆನೆಂಟ್ರೇಷನ್ ಏನಿದೆಯೋ ಅದರ ಬಗ್ಗೆ ಚರ್ಚೆ ನಡೆಸ್ತಾರಂತೆ. ಆ್ಯಂಡ್ ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್. ಸೊ ನಂತರ ಏನಾಗುತ್ತೆ, ಒಬ್ರಿಗೊಬ್ರು ಜಗಳ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವಂತೆ. ಆ್ಯಂಡ್ ವೈಲ್ ದೇ ವೇರ್ ಆಲ್ ಎಂಬ್ರಾಯ್ಲ್ಡ್ ಟುಗೆದರ್ ದ ಮ್ಯಾನ್ ಸೆಟ್ ದ ಹಟ್ ಆನ್ ಫೈರ್ ಆ್ಯಂಡ್ ಬರ್ನ್ಡ್ ಇಟ್ ಟು ದ ಗ್ರೌಂಡ್. ನಂತರ ಏನು ಮಾಡ್ತದೆ, ಅವರಲ್ಲಿ ಜಗಳ ಆಗ್ತಾ ಇರ್ತದೆ. ಕೊನೆಗೆ ಮನುಷ್ಯ ಏನು ಮಾಡ್ತಾನೆ, ಒಂದು ಯೋಚನೆಯನ್ನು ಮಾಡ್ತಾನೆ, ಉಪಾಯವನ್ನು ಕಂಡು ಹುಡುಕಿ ಅವನೇನು ಮಾಡ್ತಾನೆ, ಸೆಟ್ ಅ ಫೈರ್ ಆನ್ ದ ಹಟ್. ಸೊ ಆ ಹಟ್ಟಿಗೆ ಬೆಂಕಿ ಕೊಟ್ಟು ಬಿಡ್ತಾನೆ. ಬರ್ನ್ಟ್ ಇನ್ ಟು ದ ಗ್ರೌಂಡ್. ಸೊ ಆ ಪ್ರಾಣಿಗಳೆಲ್ಲವೂ ಸತ್ತು ಹೋಗ್ತವೆ ಮತ್ತು ಆ ಹಟ್ಟು ಕೂಡ ನಶಿಸಿ ಹೋಗ್ತವೆ. ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್, ಅದರಲ್ಲಿದ್ದ ಕಾಡಿನ ರಾಜ, ಸಿಂಹ ಸೇರಿದಂತೆ ಎಲ್ಲ ಪ್ರಾಣಿಗಳು ಕೂಡ ಸತ್ತು ಹೋಗ್ತವಂತೆ. Then he went home saying, "Peace is costly, but it was the expense," and lived happily ever after. ಸೊ ಇಲ್ಲಿ ನಾವು ನೋಡ್ಬೋದು, ಯುರೋಪಿಯನ್ನರು ಹೇಗೆ ಈ ಆಫ್ರಿಕಾದ ಮೂಲ ನಿವಾಸಿಗಳ ಒಂದು ಜಾಗವನ್ನು ಹೇಗೆ ಆಕ್ರಮಣ ಮಾಡಿದರು, ಯಾವ ರೀತಿಯಲ್ಲಿ ಮೋಸ ಮಾಡಿದರು, ಕೊನೆಗೆ ಯಾವ ರೀತಿಯಲ್ಲಿ ಮೂಲ ನಿವಾಸಿಗಳು ಅವರಿಗೆ ಬುದ್ಧಿಯನ್ನು ಕಲಿಸಿದರು ಅಂಥೇಳಿ ಇಲ್ಲಿ ನೋಡ್ಬೋದು. ಸೊ ಅದಕ್ಕೆ ಅವನು ಹೇಳ್ತಾನೆ, ಮನುಷ್ಯ ಏನು, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ವರ್ತ್ಸ್ ದ ಎಕ್ಸ್ಪೆನ್ಸ್. ನಾವು ಯಾವತ್ತೂ ಶಾಂತಿಯನ್ನು ಪಡಿಬೇಕಾದ್ರೆ ಅದಕ್ಕೆ ದುಬಾರಿ ವೆಚ್ಚವನ್ನು ಮಾಡಬೇಕಾಗತ್ತೆ. ಸೊ ನಮಗೆ ನೆಮ್ಮದಿ ಸಿಗಬೇಕಂತ ಹೇಳಿದರೆ, ಶಾಂತಿ ಸಿಗಬೇಕಂತ ಹೇಳಿದರೆ ನಾವು ಅದಕ್ಕೆ ಹೆಚ್ಚು ಕಷ್ಟವನ್ನು ಪಡಲೇಬೇಕು. ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸೊ ನಂತರ ಅವನು ಖುಷಿಯಾಗಿ ಇರ್ತಾರಂತೆ, ಖುಷಿಯಲ್ಲಿ ಜೀವನವನ್ನು ನಡೆಸ್ತಾರಂತೆ. So dear students, in this video I concluded the chapter The Gentleman of the Jungle. So if you have any doubts, please ask me regarding this chapter, and in another video I'm going to explain you the poem written by William Blake. It is The Schoolboy. Thank you.